ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಈ ಕಸ ವಿಲೇವಾರಿಯ ರೂಲ್ಸ್ಗಳು ಬ್ರೇಕ್ ಆಗ್ತಾ ಇದೆ. ಅಂದರೆ ನಿಯಮಗಳನ್ನು ಯಾರೂ ಕೂಡ ಪಾಲಿಸ್ತಾ ಇಲ್ಲ. ಹಾಗಾಗಿ ನಿಯಮ ಉಲ್ಲಂಘಿಸಿದವರಿಗೆ 50,000 ಮಂದಿಗೆ ನೋಟಿಸನ್ನು ಕೊಡಲಾಗಿದೆ. ನಿಯಮ ಉಲ್ಲಂಘಿಸಿದ 50,000 ಮಂದಿಗೆ ಈಗ GBA ವತಿಯಿಂದ ನೋಟಿಸ್. ಕೆಲವು ಹೋಟೆಲ್ಲು, ಮಾಲ್, ಅಪಾರ್ಟ್ಮೆಂಟ್, ಚೌಲ್ಟ್ರಿ, IT ಕಂಪನಿಗಳಿಗೆಲ್ಲ ನೋಟಿಸ್ ಜಾರಿಯಾಗಿದೆ. ನಿಯಮವನ್ನು ಪಾಲಿಸದೇ ಇದ್ದರೆ 15,000 ತನಕ ದಂಡ ಹಾಕ್ತೀವಿ, ಎರಡನೇ ಬಾರಿ ನಿಯಮ ಉಲ್ಲಂಘಿಸಿದ್ರೆ 30,000 ದಂಡ ಹಾಕ್ತೀವಿ ಅಂತ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಮಂಡಳಿ ಎಚ್ಚರಿಕೆ ಕೊಟ್ಟಿದೆ. ನೀವು ಅವ್ರಿಗೆ ಮಾತ್ರ ಯಾಕೆ, ಜನಸಾಮಾನ್ಯರಿಗೂ ಕೊಡಿ, ಅವ್ರಿಗೂ ದಂಡ ಹಾಕಿ. ಇವತ್ತಿಗೂ ಕೂಡ ಏರಿಯಾಗಳಲ್ಲಿ ಆ ರೋಡ್ ಎಂಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ತಂದು ಕಸ ಬಿಸಾಕ್ತಾರೆ. ಮೊನ್ನೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕಳೆದ ವಾರ ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಬೆಂಗಳೂರು GBA ವ್ಯಾಪ್ತಿಯಲ್ಲಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ಡೆಬ್ರಿ ಎಲ್ಲೆಲ್ಲಿದೆ, ಅದು ಎಷ್ಟಿದೆ ಅಂತಂದರೆ ಆ ಸಂಖ್ಯೆ ಮತ್ತು ಪ್ರಮಾಣ ಐಡೆಂಟಿಫಿಕೇಷನ್ ಆ್ಯಂಡ್ ಕ್ವಾಂಟಿಫಿಕೇಷನ್ ಮಾಡಿ ಅಂತ ಹೇಳಿದ್ದಾರೆ. 15ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಅದನ್ನು ತೆರವು ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡೋಕ್ಕೆ ಹೇಳಿದ್ದಾರೆ. ಈ ದಂಡ ಏನಾಗುತ್ತೆ ಸರ್? ಇಲ್ಲ, ಇದು ಅಂದರೆ ರೋಡ್ ಸೈಡು ಅಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ಡೆಬ್ರಿ CND ಅಂತ ಹೇಳಿ ಅದಕ್ಕೆ ಯಾವುದೇ ದಂಡ ಇಲ್ಲ. ಅದನ್ನು ಒನ್ ಟೈಮ್ ಕ್ಲಿಯರ್ ಮಾಡಬೇಕಂತೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ಅದಕ್ಕೆ ಐಡೆಂಟಿಫಿಕೇಷನ್ ಮತ್ತು ಕ್ವಾಂಟಿಫಿಕೇಷನ್ ಮಾಡ್ತಾ ಇದ್ದೀವಿ. 15ನೇ ತಾರೀಕು ಒಳಗಡೆ ಆ ಪ್ರಕ್ರಿಯೆನ ಪೂರ್ಣಗೊಳಿಸ್ತೀವಿ. ಎಷ್ಟು ಕಡೆ ಇರ್ಬೋದು? 15ನೇ ತಾರೀಕು ನಂತರ ಗೊತ್ತಾಗುತ್ತೆ. ಇಷ್ಟೇವರೆಗೂ ಈ ಕಾರ್ಯಾಚರಣೆ ಆಗುತ್ತೆ? 15ನೇ ತಾರೀಕುವರೆಗೂ ಐಡೆಂಟಿಫಿಕೇಷನ್ ಆ್ಯಂಡ್ ಕ್ವಾಂಟಿಫಿಕೇಷನ್, ಆಮೇಲೆ ಮಾನ್ಯ ಸಚಿವರ ನಿರ್ದೇಶನ ಪ್ರಕಾರ ಅದನ್ನು ತೆರವು ಮಾಡ್ತೀವಿ. ಸರ್, ಕಸದ್ದು ಬ್ಲ್ಯಾಕ್ ಸ್ಪಾಟ್ ಗುರುತು ಮಾಡಕ್ಕೆ ಹೇಳಿದ್ದಾರೆ ಸರ್. ಯಾಕಂದ್ರೆ ಕಸದ ಸಮಸ್ಯೆ ಬಗ್ಗೆ ವಿರೋಧ ಪಕ್ಷದವರು ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಕಾರಣ ಅದರದ್ದು ಏನಾದರೂ ಇಲ್ಲ, ಕಸದ್ದು ನಮಗೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಅಂತೇಳಿ ಸಾರ್ವಜನಿಕರಿಂದ ನಮ್ಮ ಟೋಲ್ ಫ್ರೀ ನಂಬರು, ಕಂಟ್ರೋಲ್ ರೂಮು, ಆ ವಾಟ್ಸಪ್ ಬಾಟ್ಗೆ ದೂರು ಬರುತ್ತೆ, ಅದನ್ನೆಲ್ಲ ನಾವು ತೆರವು ಮಾಡ್ತಾ ಇದ್ದೀವಿ. ಅಂದರೆ ಈಗ ಬೇರೆ ಇನ್ನೂ ಕ್ಲೀನ್ ಮಾಡೋದಕ್ಕೆ ಆ ಥರದ ಆದ್ಯತೆ ಕೊಡಿ ಅಂತ ನಾನು ಇಲ್ಲ ಸರ್, ಸಚಿವರು ಎಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳಿದ್ದಾರೆ. ಈಗ ಫಸ್ಟ್ ಒಂದು ವಾರದಲ್ಲಿ CND ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ಡೆಬ್ರಿ ಮಾಡಲಿಕ್ಕೆ ಹೇಳಿದ್ದಾರೆ. ಮೊನ್ನೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಓಕೆ, ಕೆಲವೊಂದು ಹೋಟೆಲ್ಲು, ಮಾಲು, ಅಪಾರ್ಟ್ಮೆಂಟು, ಚೌಲ್ಟ್ರಿ, IT ಕಂಪನಿ ಸೇರಿದಂತೆ 50,000 ನೋಟಿಸ್ಗಳು ಇಶ್ಯೂ ಆಗಿದೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಮಂಡಳಿಯಿಂದ. ಏನಂದರೆ 15,000 ತನಕ ನಿಮಗೆ ದಂಡ ಹಾಕ್ತೀವಿ ಇನ್ನು ಮುಂದೆ ನಿಯಮ ಪಾಲಿಸ್ತಿಲ್ಲ ಅಂದರೆ. ಎರಡನೇ ಸಾರ್ತಿ ರೂಲ್ಸ್ ಬ್ರೇಕ್ ಆಯಿತು ಅಂತಂದರೆ 30,000 ದಂಡ. ಅಂದರೆ ನಿಮ್ಮ ಹೋಟೆಲ್ಗಳಲ್ಲಿ, ಮಾಲ್ಗಳಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಕಸವನ್ನು ಎಲ್ಲಿ ಡಂಪ್ ಮಾಡಬೇಕು, ನೀವು ಯಾಕೆ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ? ನೀವು ಕರೆಕ್ಟಾಗಿ ಆಟೋಗಳನ್ನು ಕಳಿಸಿದ್ರೆ ಅವರು ಕೂಡ ಕಸವನ್ನು ಕರೆಕ್ಟಾಗಿ ಅದಕ್ಕೆ ಹಾಕ್ತಾರೆ. ಆಟೋಗಳು 3 ದಿನ 4 ದಿನ ಬರಲಿಲ್ಲ ಅಂತಂದರೆ ಕಸ ಇಟ್ಕೊಂಡು ಏನು ಮಾಡ್ತಾರೆ? ಹಾಗಾಗಿ ಅದನ್ನು ಕೂಡ ಸರಿಪಡಿಸಬೇಕು. ಕೃಷ್ಣ ಬೈರೇಗೌಡರು ಅದನ್ನು ನೋಡಬೇಕು. ಕರೆಕ್ಟಾಗಿ ಆಟೋಗಳು ಹೋಗ್ತಾ ಇದೆಯಾ, ಕಸವನ್ನು ಕಲೆಕ್ಟ್ ಮಾಡ್ತಾ ಇದೆಯಾ ನೋಡಿ ಫಸ್ಟು. ಆ ರೀತಿ ಫಾಲೋ ಆಗಿದ್ದರೆ ಆಗ ಇವ್ರು ತಪ್ಪಾಗುತ್ತೆ, ಹೋಟೆಲ್ ಅವ್ರದ್ದೆಲ್ಲ. ಆಗಬೇಕಾದ್ರೆ ದಂಡ ಹಾಕಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ನಿಯಮ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿದೆಯಾ ಈ ಹೋಟೆಲ್ ಮಾಲ್ನವ್ರಿಗೆ? ಗೊತ್ತಿದ್ರೂ ನಿಯಮ ಪಾಲನೆ ಮಾಡ್ತಾ ಇಲ್ವಾ, ಹೇಗೆ ಅಂತ? ನಿಯಮ ಪಾಲನೆ ಮಾಡಬೇಕು ಅಂತೇಳಿ ಈಗಾಗಲೇ ರೂಲ್ಸ್ ಇದೆ. ಆದ್ರೆ ಅದನ್ನ ಪಾಲನೆ ಮಾಡುವಂತ ಕೆಲಸವನ್ನ ಹೋಟೆಲ್ಗಳು, ಅಪಾರ್ಟ್ಮೆಂಟ್ಗಳು ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳು, ಸಂಸ್ಥೆಗಳು ಮಾಡ್ತಾ ಇಲ್ಲ. ಒಂದು ಹೆಚ್ಚು ತ್ಯಾಜ್ಯ ಉತ್ಪಾದನೆ ಮಾಡ್ತಕ್ಕಂಥ ಈ ಕಂಪನಿಗಳೇನಿದಾವೆ ಅವು ಅಲ್ಲೇ ತಮ್ಮಲ್ಲೇನೆ ಸಂಸ್ಕರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಘಟಕವನ್ನ ಮಾಡ್ಕೊಳ್ಬೇಕು. ಅಥವಾ ಈ ಅಧಿಕೃತವಾದಂತ ಒಂದು ಈ ವೆಂಡರ್ಸ್ ಇದ್ರೆ ಆ ಒಂದು ವೆಂಡರ್ಸ್ ಸಂಸ್ಥೆಗೆ ಕೊಡಬೇಕು. ಅದು ಕೊಡದೇನೆ GBA ಅವ್ರಿಗೆ ಕೊಡಬೇಕು. ಈ ಮೂರನ್ನು ಪಾಲನೆ ಮಾಡ್ದೇನೆ ಅವರು ಕಸ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ, ಇಲ್ಲಂದ್ರಲ್ಲಿ ಬಿಸಾಕುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಮಟ್ಟದ ಸಮಸ್ಯೆ. ಹೀಗಾಗಿ ಇಂಥ ಬೃಹತ್ ತ್ಯಾಜ್ಯ ಉತ್ಪಾದಕರು ಏನಿದ್ದಾರೆ
ಅಂತವ್ರಿಗೆ ನೋಟಿಸ್ ಕೊಡುವಂತ ಕೆಲಸ ಆಗಿದೆ. ಸುಮಾರು 7 ದಿನಗಳ ಕಾಲ ಕಾಲಾವಕಾಶ ಕೊಡ್ತಾರೆ 50,000 ಜನರಿಗೆ. ಅವರು ಉತ್ತರವನ್ನ ಕೊಡ್ಬೇಕಾಗತ್ತೆ. ಒಂದ್ ವೇಳೆ ಅವರೇ ಸಂಸ್ಕರಣೆ ಮಾಡ್ಕೊಳ್ಳೋದು ಇದ್ರೆ ಅಥವಾ GBA ತೋರಿಸಿರುವಂತ ಅಧಿಕೃತ ವೆಂಡರ್ಸ್ಗೆ ಕಸ ಕೊಡದೇ ಇದ್ರೆ, GBAಗೂ ಕೊಡದೇ ಇದ್ರೆ ಅವ್ರಿಗೆ 15,000 ರೂಪಾಯಿ ದಂಡವನ್ನ ಹಾಕ್ತಾರೆ. ಜೊತೆಗೆ 15,000ದಿಂದ 2 ಬಾರಿ ತಪ್ಪು ಮಾಡಿದ್ರೆ 30,000 ರೂಪಾಯಿ ಕೂಡ ದಂಡ ಹಾಕ್ತಾರೆ. ಈ ರೀತಿಯಾದಂತ ನಿಯಮ ಇದೆ. 7 ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟಿರೋ ಒಂದು 50,000 ಜನರಿಗೆ ಅವರು ಯಾವಾಗ ಆ ಉತ್ತರವನ್ನು ಕೊಡ್ತಾರೆ, ಏನ್ ಉತ್ತರ ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆ ತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇರೋರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಈಗ ಘನತ್ಯಾಜ್ಯ ನಿರ್ವಹಣಾ ಮಂಡಳಿ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಲೋಕೇಶ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.